ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ಸಹ ನನ್ನ ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ದೀಪಾವಳಿಯ ಹಬ್ಬ ಅಂದರೆ 3 ದಿವಸಗಳ ಕಾಲ ನಾವು ಏನು ಆಚರಣೆ ಮಾಡ್ತೀವಲ್ವ, ಆ 3 ದಿವಸಗಳ ಕಾಲ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಮಾಡುವಂತಹ ಒಂದು ವಿಶೇಷ ದೀಪ ಸೇವೆಯ ಬಗ್ಗೆ ನಿಮಗೆ ನಾನು ಮಾಹಿತಿಯನ್ನು ಕೊಡ್ತೀನಿ. ಕಾರ್ತಿಕ ಮಾಸದಲ್ಲಿ ದೀಪಗಳನ್ನು ಹಚ್ಚೋದಕ್ಕೆ, ದೀಪ ಸೇವೆ ಮಾಡೋದಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ಈ ದೀಪಗಳನ್ನು ನಾವು ಭಗವಂತನ ಮುಂದೆ ಬೆಳಗೋದ್ರಿಂದಲೇ ನಮ್ಮ ಎಷ್ಟೋ ಕಷ್ಟಗಳು ಮನೆಯಲ್ಲಿ ಕಡಿಮೆ ಆಗುತ್ತೆ. ಅಷ್ಟು ಪ್ರಾಮುಖ್ಯತೆ ಇದೆ ದೀಪಗಳನ್ನು ಕಾರ್ತಿಕ ಮಾಸದಲ್ಲಿ ಹಚ್ಚುವಂತಹದ್ದಕ್ಕೆ. ರಾಯರ ಮುಂದೆ ನಾವು ಈ ದೀಪ ಸೇವೆಯನ್ನು ದೀಪಾವಳಿಯ 3 ದಿವಸಗಳ ಕಾಲ ಮಾಡೋದರಿಂದ ನಮ್ಮ ಜನ್ಮಾಂತರದ ಪಾಪ ಕರ್ಮಗಳು ನಶಿಸಿ ರಾಯರ ಅನುಗ್ರಹ ಸಿದ್ಧಿಸುತ್ತೆ. ಯಾರೆಲ್ಲ ಮಾಡಬಹುದು ಈ ವ್ರತವನ್ನು ಅಂತ ಹೇಳಿ ನೋಡುವಂತಹದ್ದಾದರೆ, ಏನೇ ಕಷ್ಟಗಳಿದ್ದರೂ ಕೂಡ ಮಾಡಬಹುದು. ರಾಯರ ಯಾವುದೇ ಒಂದು ಪೂಜೆ ವ್ರತ ಅಂತ ಹೇಳಿ ಬಂದಾಗ ಇಂತಿಷ್ಟೇ ಕಷ್ಟಗಳಿಗೆ ಇಂತಹ ವ್ರತ ಪೂಜೆ ಅಂತ ಹೇಳಿ ಇರೋದಿಲ್ಲ. ನಾವು ಯಾವ ಸೇವೆಯನ್ನು ಮಾಡಿದ್ರೂ ಕೂಡ ನಾವು ಏನು ಸಂಕಲ್ಪ ಮಾಡ್ಕೋತೀವಲ್ವ ಅದನ್ನು ರಾಯರು ಸಿದ್ಧಿಸ್ತಾರೆ. ಏನು ಕಷ್ಟ ಇದ್ದರೂ ಅಥವಾ ನಿಮ್ಮ ಏನೇ ಇಷ್ಟಾರ್ಥ ಇದ್ದರೂ ಕೂಡ ನೀವು ರಾಯರಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಈ ಸೇವೆಯನ್ನು ಮಾಡಿ, ಅದರಲ್ಲೂ ವಿಶೇಷವಾಗಿ ಹೇಳುವಂತಹದ್ದಾದರೆ, ಮನೆಯಲ್ಲಿ ಯಾರೆಲ್ಲ ಈ ಹಣಕಾಸಿನ ಪರಿಸ್ಥಿತಿನಲ್ಲಿ ಬಹಳ ಕಷ್ಟವನ್ನು ಅನುಭವಿಸ್ತಾ ಇದ್ದೀರಾ, ಬಡತನ, ಸಾಲ ಮಾಡ್ಕೊಂಡಿರುವಂತಹದ್ದು ಅಥವಾ ದುಡಿದಿದ್ದು ಕೈಯಲ್ಲಿ ನಿಲ್ತಿಲ್ಲ ಅನ್ನುವಂತಹದ್ದು, ಯಾರಿಗಾದರೂ ಹಣ ಕೊಟ್ಟು ಅದು ಬಾರ್ದಲ್ಲೇ ನೋವಲ್ಲಿರುವಂತಹದ್ದು, ಈ ತರಹದ್ದವರು ತಪ್ಪದೇ ಈ ಸೇವೆಯನ್ನು ಮಾಡೋದ್ರಿಂದ ರಾಯರ ಅನುಗ್ರಹ ಅನ್ನುವಂತಹದ್ದು ಸಿದ್ಧಿಸುತ್ತೆ. ಇದು ರಾಯರ ಮಠದಲ್ಲಿ ಮಾಡುವಂತಹ ಸೇವೆ. 3 ದಿವಸಗಳು ಕೂಡ ಮಾಡಬೇಕು. ಸಾಯಂಕಾಲದ ಸಮಯದಲ್ಲಿ ಮಾಡುವಂತಹ ಸೇವೆ ಇದು. 3 ದಿವಸನೂ ಕೂಡ ತಲೆಗೆ ಸ್ನಾನ ಮಾಡ್ಕೋಬೇಕಾಗತ್ತೆ. ನೀವು ಸಾಯಂಕಾಲ ರಾಯರ ಮಠಕ್ಕೆ ಹೋಗಿ ಈ ದೀಪ ಸೇವೆಯನ್ನು ಮಾಡ್ತೀರಾ ಅನ್ನೋಂತಹದ್ದಾದರೆ ಬೆಳಗ್ಗೆನೇ ರಾಯರ ಪೂಜೆಯನ್ನು ಮನೆಯಲ್ಲಿ ಮಾಡಿರಬೇಕಾಗತ್ತೆ. ರಾಯರ ಪೂಜೆ ಮನೆಯಲ್ಲಿ ಮಾಡದಲೇ ಕೇವಲ ಮಠಕ್ಕೆ ಹೋಗಿ ನೀವು ದೀಪವನ್ನು ಹಚ್ಚೋದ್ರಿಂದ ಅಷ್ಟು ಸಿದ್ಧಿಸಲ್ಲ. ದೀಪಾವಳಿಯ ಸಮಯದಲ್ಲಿ 3 ದಿವಸಗಳ ಕಾಲ ಮಾಡುವಂತಹ ಒಂದು ವಿಶೇಷವಾದಂತಹ ಸರಳವಾದಂತಹ ವ್ರತವನ್ನು ಈ ವಿಡಿಯೋ ಹಿಂದೆ ಹಾಕಿದ್ದೀನಿ, ನೋಡಿ. ಅದರಂತೆ ಮನೆಯಲ್ಲಿ ಪೂಜೆ ಮಾಡಿ. ಆ ವ್ರತ ಹಿಡಿದೇ ಇದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ನೀವು ರಾಯರ ಮುಂದೆ ಒಂದು ತುಪ್ಪದ ದೀಪವನ್ನು ಮನೆಯಲ್ಲಿ ಹಚ್ಚಿ ಅವರಿಗೆ ಒಂದು ಕಲ್ಲು ಸಕ್ಕರೆನಾದರೂ ನೀವು ನೈವೇದ್ಯವನ್ನು ಮನೆಯಲ್ಲಿ ತೋರಿಸಿನೇ ಸಂಜೆ ಈ ದೀಪ ಸೇವೆಯನ್ನು ನೀವು ರಾಯರಿಗೆ ಮಾಡಬೇಕಾಗತ್ತೆ. ರಾಯರ ಮಠದಲ್ಲಿ ಮಣ್ಣಿನ ದೀಪಗಳನ್ನು ಹಚ್ಚುವಂತಹ ಸೇವೆ ಇದು. ನೀವು ಮಣ್ಣಿನ ದೀಪಗಳನ್ನು 3 ಕೂಡ ಹಚ್ಚಬಹುದು, ಇಲ್ಲ 9 ಹಚ್ಚಬಹುದು, ಇಲ್ಲ 11 ದೀಪಗಳನ್ನು ಹಚ್ಚಬಹುದು. ಎಷ್ಟು ಹಚ್ಚಿದ್ರೂ ನಡೆಯುತ್ತೆ. 3 ದಿವಸನೂ ಇದೇ ದೀಪಗಳನ್ನು ಬಳಸ್ಕೋಬಹುದು. ಅಂದರೆ ಮೊದಲನೇ ದಿವಸ ಏನು ಹಚ್ಚಿರ್ತಿರಲ್ಲ ಆ ದೀಪಗಳನ್ನೇ 3 ದಿವಸವೂ ಹಚ್ಚಿ, ಮನೆಯಲ್ಲಿ ರಾಯರ ಮುಂದೆ ಹಚ್ಚಿರುವಂತಹ ದೀಪಗಳನ್ನು ಅಂದರೆ ಬಳಸಿರುವಂತಹ ದೀಪಗಳನ್ನು ಮಠಕ್ಕೆ ತಗೊಂಡೋಗಿ ಹಚ್ಚಬೇಡಿ. ಹೊಸ ದೀಪಗಳನ್ನು ತಗೊಂಡು ಹೋಗಿ ಹಚ್ಚಿ ರಾಯರಿಗೆ. ಮೊದಲು ರಾಯರ ಮಠಕ್ಕೆ ಹೋದ ತಕ್ಷಣ ನೀವೇನು ಮಾಡಬೇಕು, ರಾಯರ ದರ್ಶನವನ್ನು ಮಾಡಬೇಕು. ರಾಯರ ಬೃಂದಾವನಕ್ಕೆ 3 ಸುತ್ತು ಪ್ರದಕ್ಷಿಣೆಯನ್ನು ಬರಬೇಕು. ಹೆಣ್ಮಕ್ಳು ಸೀರೆ ಉಟ್ಕೊಂಡು ಹೋಗಿ, ಚೂಡಿದಾರ ಹಾಕ್ಕೊಂಡು ಹೋಗೋಂತಹದ್ದು ಆ ಥರ ಈ ಥರದ ಬಟ್ಟೆಗಳನ್ನೆಲ್ಲ ದಯಮಾಡಿ ಹಾಕ್ಕೊಂಡು ಹೋಗಿ ರಾಯರ ಸೇವೆಯನ್ನು ಮಾಡಬೇಡಿ. ಮಾಡೋದನ್ನು ಮಾಡ್ತೀರಾ, ಫಲಗಳು ಸಂಪೂರ್ಣವಾಗಿ ಬೇಕು ಅಂತಂದರೆ ಸೀರೆ ಉಟ್ಕೊಂಡು ಹಣೆಗೆ ಬೊಟ್ಟನ್ನು ಇಟ್ಕೊಂಡು, ಅಂದರೆ ಕುಂಕುಮನೋ ಅಥವಾ ಗಂಧವನ್ನು ಹಚ್ಕೊಂಡು, ಹೂ ಮುಡಿದು ಕೈಗೆ ಬಳೆ ಹಾಕ್ಕೊಂಡು ಹೋಗಿ ರಾಯರ ದರ್ಶನ ಮಾಡಿ 3 ಪ್ರದಕ್ಷಿಣೆಯನ್ನು ಹಾಕಿಬಿಟ್ಟು ಮೊದಲು ರಾಯರ ಎದುರುಗಡೆ ನಿಂತ್ಕೊಂಡು ಏನು ನೀವು ಕಷ್ಟವನ್ನು ಅನುಭವಿಸ್ತಾ ಇದ್ದೀರಾ ಅಥವಾ ರಾಯರಿಂದ ಯಾವ ಇಷ್ಟಾರ್ಥಕ್ಕೋಸ್ಕರ ಈ ದೀಪ ಸೇವೆಯನ್ನು ಮಾಡ್ತಾ ಇದ್ದೀರಾ ಅಂಥೇಳಿ ಮೊದಲನೇ ದಿವಸ ರಾಯರಲ್ಲಿ ಭಿನ್ನಹ ಮಾಡ್ಕೋಬೇಕು. ಪ್ರಾರ್ಥನೆ ಕೂಡ ಮಾಡ್ಕೋಬೇಕು, ನಮ್ಮ ಈ ಕಷ್ಟವನ್ನು ಕಳೀರಿ, ಈ ಸೇವೆಯನ್ನು ನಾನು ನಿಮಗೆ ಅರ್ಪಿಸ್ತಾ ಇದ್ದೀನಿ ಅಂತಂದು. ಇದಾದ ಮೇಲೆ ರಾಯರಲ್ಲಿ ಹೇಳ್ಕೊಂಡಾದ್ಮೇಲೆ ನೀವೇನು ಮಾಡಬೇಕು, ಕುತ್ಕೊಂಡು ಒಂದು ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ ತೊಗೊಂಡು ಹೋಗಿ, ಸುಪ್ಪಟೆ ಎಲೆದು ಬರುತ್ತಲ್ವ ಆ ಪ್ಲೇಟನ್ನು ತೊಗೊಂಡು ಹೋಗಿಬಿಟ್ಟು ಮೊದಲು ಆ ತಟ್ಟೆಗೆ ಸ್ವಲ್ಪ ಹಳದಿ ಅಕ್ಷತೆ, ಸ್ವಲ್ಪ ಅರಿಶಿಣ, ಕುಂಕುಮ ಎಲ್ಲವನ್ನು ತಟ್ಟೆಗೆ ಹಚ್ಚಿ, ಅದಾದಮೇಲೆ ಸ್ವಲ್ಪ ತುಳಸಿ ತೊಗೊಂಡೋಗಿರಬೇಕು. ಸ್ವಲ್ಪ ತುಳಸಿ ಎಲೆಗಳನ್ನು ಆ ತಟ್ಟೆಯ ಮೇಲೆ ಹಾಕಿಬಿಟ್ಟು ಒಂದು ಹೂವನ್ನು ಇಟ್ಬಿಟ್ಟು ದೀಪಗಳನ್ನು ಜೋಡಿಸಿ, ನೀವೆಷ್ಟು ದೀಪ ತೊಗೊಂಡೋಗಿರ್ತೀರಲ್ವ ಆ ದೀಪಗಳನ್ನು ಜೋಡಿಸ್ಬಿಟ್ಟು ಒಂದೊಂದು ದೀಪಕ್ಕೂ 2 ಹೂಬತ್ತಿಗಳನ್ನು ಹಾಕಿಬಿಟ್ಟು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ರಾಯರ ಎದುರುಗಡೆ ಕೂತ್ಕೊಂಡೇ ಹಚ್ಚಬೇಕು. ರಾಯರ ಎದುರುಗೇ ಹಚ್ಚಬೇಕು ಈ ದೀಪವನ್ನು.
ಬೆಂಕಿಗಡ್ಡಿನಲ್ಲಿ ಹಚ್ಚಬೇಡಿ. ಊದ್ಬತ್ತಿಯನ್ನು ಬೆಂಕಿ ಕಡ್ಡಿಯಿಂದ ಹಚ್ಕೊಂಡು ಆ ಊದ್ಬತ್ತಿನಲ್ಲಿ ದೀಪಗಳನ್ನು ಹಚ್ಚಿ. ದೀಪ ಹಚ್ಚುವಾಗ ಯಾವುದ್ರ ಕಡೆನೂ ಗಮನ ಕೊಡದೆ ರಾಯರಲ್ಲಿ ನಿಮ್ಮ ಚಿತ್ತವನ್ನು ನೆಟ್ಟು ಏಕಾಗ್ರತೆಯಿಂದ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂಥೇಳಿ ಹೇಳಿಕೊಂಡು ದೀಪವನ್ನು ಬೆಳಗಬೇಕು. ಆ ನಂತರ ನೀವೇನು ಮಾಡಬೇಕು, ಆ ತಟ್ಟೆಯನ್ನು ಎತ್ತಿ ರಾಯರಿಗೆ ನೀವು ನಿಂತ್ಕೊಳ್ಳಿ, ಕೂತ್ಕೊಂಡೇ ಬೆಳಗಬಾರ್ದು, ಎದ್ದು ನಿಂತು ರಾಯರೆದುರುಗಡೆ ಶ್ರದ್ಧೆಯಿಂದ ರಾಯರಿಗೆ ಒಂದು 3 ಬಾರಿ ಆ ದೀಪಗಳನ್ನು ಬೆಳಗ್ಬಿಟ್ಟು ಆ ತಟ್ಟೆನ ಏನು ಮಾಡಿ ರಾಯರ ಮುಂದೆ ಇಟ್ಟುಬಿಡಿ. ಆ ದೀಪ ಎಷ್ಟೊತ್ತು ಹುರಿಯುತ್ತೋ ಉರಿಲಿ, ನೀವು ಅಲ್ಲೇ ಕೂತ್ಕೊಂಡು ರಾಯರ ಸ್ಮರಣೆಯನ್ನು ಮಾಡಿಕೊಡಿ. ಅನಾರೋಗ್ಯ ಸಮಸ್ಯೆಯಿಂದ ಯಾರಾದರೂ ಬಳಲ್ತಾ ಇದ್ದರೆ ಅಂತಹವರು ದಯಮಾಡಿ ಈ ಸೇವೆಯನ್ನು ತಪ್ಪದೇ ಮಾಡಿ. ರಾಯರ ಎದುರುಗಡೆ ಅನಾರೋಗ್ಯ ಇರುವಂತಹವರು ಈ ದೀಪ ಸೇವೆಯನ್ನು ಮಾಡುವಂತಹದ್ದು. ಜೊತೆಯಲ್ಲಿ ಮನೆಯಲ್ಲಿ ಮಕ್ಕಳು ಓದ್ತಾ ಇಲ್ಲ, ಅವರ ವಿದ್ಯೆ ಅಭಿವೃದ್ಧಿ ಆಗಬೇಕು ಅಂತಂದರೆ ನೀವು ದೊಡ್ಡವರು ಎಲ್ಲ ದೀಪಗಳನ್ನು ಹಚ್ಚಿಬಿಟ್ಟು ಆ ಮಕ್ಕಳ ಕೈಯಲ್ಲಿ ರಾಯರಿಗೆ ಬೆಳಗಿಸಿ. ಖಂಡಿತ ರಾಯರು ಆ ಮಕ್ಕಳಿಗೆ ಒಳ್ಳೆಯ ಅನುಗ್ರಹವನ್ನು ಮಾಡ್ತಾರೆ. ಅಲ್ಲೇ ಕುತ್ಕೊಳ್ಳಿ, 1 ಸ್ಪೂನ್ ತುಪ್ಪ ಹಾಕಿ ಸಾಕು. ದೀಪ ಶಾಂತವಾಗೋ ತನಕ ನೀವು ರಾಯರ ಎದುರುಗಡೆನೇ ಇರಬೇಕಾಗತ್ತೆ. ದೀಪ ಶಾಂತವಾದ ಮೇಲೆ ನೀವೇನು ಮಾಡಬೇಕು, ದೀಪಗಳನ್ನು ಎತ್ಕೊಂಡು ಮನೆಗೆ ತಗೊಂಡು ಹೋಗಬಹುದು. ಇನ್ನೊಂದು ಸೂಚನೆಯನ್ನು ನಿಮಗೆ ಕೊಡ್ತೀನಿ ನೋಡಿ. ರಾಯರ ಎದುರುಗಡೆ ನೀವು ದೀಪಗಳನ್ನು ಹಚ್ಚಿರ್ತೀರಲ್ವ, ಆ ದೀಪಗಳಲ್ಲಿರುವಂತಹ ಬತ್ತಿಗಳು ಉರಿದು ತುಂಬ ಕಪ್ಪಾಗಿದ್ದರೆ ರಾಯರು ನಿಮಗೆ ನಿಮ್ಮ ಮನೆಯಲ್ಲಿ ಏನೋ ತೊಂದರೆಗಳಿದೆ ಅನ್ನೋಂತಹದ್ದನ್ನು ಸೂಚನೆ ಕೊಡ್ತಾರೆ. ಆ ಬತ್ತಿಗಳನ್ನು ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ. ಒಂಥರ ವಿಚಿತ್ರವಾಗಿ ಸುಟ್ಟೋಗುತ್ತೆ ದೀಪಗಳು. ಆ ಬತ್ತಿ ಉರ್ಕೊಂಡು ಬಂದು ಬತ್ತಿಯೆಲ್ಲ ಪೂರ್ತಿ ಸುಟ್ಟೋಗಿ ದೀಪದ ಸುತ್ತ ಕಪ್ಪಾಗಿಬಿಡುತ್ತೆ ವಿಲಕ್ಷಣವಾಗಿ. ಆ ರೀತಿ ನೋಡ್ಕೋಬೇಕು. ರಾಯರು ನಿಮ್ಗದು ಕೊಡುವಂತಹ ಸೂಚನೆ. ನೀವೇನು ಮಾಡಬೇಕು, ಹೆದರಬಾರ್ದು. ಏನಕ್ಕೋಸ್ಕರ ರಾಯರು ಕೊಡ್ತಾರೆ ಆ ಸೂಚನೆ ಅಂತಂದರೆ, ನೀವು ಹೆದರಲಿ ಅಂತಲ್ಲ, ಅದನ್ನು ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳಿ. ಯಾವ ರೀತಿ ಪರಿಹಾರ ಮಾಡ್ಕೊಳ್ಳೋದು, ಈ ರೀತಿ ಬತ್ತಿಗಳೇನಾದರೂ ಕಪ್ಪಾದರೆ ನಿಮ್ಮ ಮನೆ ದೇವರಿಗೆ ಹೋಗಿಬಿಟ್ಟು ಮನೆಯಲ್ಲಿ ಏನೇ ತೊಂದರೆಗಳು ಆಗೋದೇ ಇದ್ದರೂ ಕೂಡ ಎಲ್ಲವನ್ನೂ ಸಹ ನೀವೇ ನಿವಾರಣೆ ಮಾಡ್ಕೊಳ್ಳಿ ಅಂತ ಹೇಳಿ ಮನೆ ದೇವರಿಗೆ ಒಂದು ಪೂಜೆಯನ್ನು ಮಾಡಿಸ್ಕೊಂಡು ನಿಮ್ಮ ಕೈಲಿ ಏನಾಗುತ್ತೆ ಅಲ್ಲಿ ಸೇವೆಯನ್ನು ಮಾಡಿಬಿಟ್ಟು ಬನ್ನಿ. ಮನೆ ದೇವರ ಅನುಗ್ರಹವೂ ಆಗುತ್ತೆ. ಜೊತೆಯಲ್ಲಿ ರಾಯರಿಗೆ ನೀವೇನು ಸೇವೆ ಮಾಡಿರ್ತೀರಲ್ಲ, ರಾಯರು ಕೂಡ ಅನುಗ್ರಹ ಮಾಡಿ ಮುಂದೆ ಒದಗಬಹುದಾದಂತಹ ಎಲ್ಲ ತೊಂದರೆಗಳನ್ನು ನಿವಾರಣೆ ಮಾಡ್ತಾರೆ. ಜೊತೆಯಲ್ಲಿ ನಿಮ್ಮ ಇಷ್ಟಾರ್ಥಗಳನ್ನು ಕೂಡ ಸಿದ್ಧಿಸ್ತಾರೆ. ಇದು ದೀಪಾವಳಿಯ ಸಮಯದಲ್ಲಿ ಮಾಡುವಂತಹ ವಿಶೇಷವಾದಂತಹ ಒಂದು ಸೇವೆ. ಗೊತ್ತಿರೋರೊಟ್ಟಿಗೆ ಹಂಚ್ಕೊಳ್ಳಿ, ಒಳ್ಳೆಯದಾಗಲಿ. ನೀವು ಕೂಡ ಈ ಸರಳ ಸೇವೆಗಳನ್ನು ಮಾಡಿ ರಾಯರ ಅನುಗ್ರಹವನ್ನು ಪಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊತಾ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ.